ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಇದು 350 ಲಿಕ್ವಿಡ್ ಕೂಲ್ಡ್ ಎಂಜಿನ್, ಸಾರಿ ಏರಿಯಾ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನೋಡ್ಬೋದು ನೀವು ಬ್ಯಾಕ್ ಅಲ್ಲಿ ಕೂಡ ಇದು ಡಿಸ್ಕ್ ಬ್ರೇಕ್ ಇದೆ, ಆಮೇಲೆ ಫ್ರಂಟ್ ಅಲ್ಲಿ ಕೂಡ ಡಿಸ್ಕ್ ಬ್ರೇಕ್ ಇದೆ. ಓಕೆ, ಸೊ ಇದು ಮೇನ್ ಸ್ಪೆಸಿಫಿಕೇಶನ್ ಅಂದ್ರೆ ಇದು ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 27 ನ್ಯೂಟನ್ ಮೀಟರ್. ಓಕೆ, ಆಮೇಲೆ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 20.21 ಅಂಡ್ ಮ್ಯಾಕ್ಸಿಮಮ್ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್. ಸೊ ಅಂಡ್ ಆಲ್ಮೋಸ್ಟ್ ವೇನ್ ಬಂದ್ಬಿಟ್ಟು 195 kg ಆಗುತ್ತೆ. ಇವಾಗ ನಾನು ಇದನ್ನ ತಗೊಂಡ್ಬಿಟ್ಟು ಆಲ್ಮೋಸ್ಟ್ 1.5 year ಆಯ್ತು, 2024 ವರ್ಷನ್. ಸೊ ಆ ಟೈಮಲ್ಲಿ ಇದಕ್ಕೆ ನಾವು 2,94,000 ಪೇ ಮಾಡಿದ್ವಿ. ಸೊ ಇವಾಗ ಮತ್ತೆ ಜಾಸ್ತಿ ಆಗಿತ್ತು, ಬಟ್ ತಿರ್ಗಾ ಇವಾಗ GST ಕಮ್ಮಿ ಆಗಿದ ಮೇಲೆ 25,000 ಕಮ್ಮಿ ಆಗ್ಯಾರ ಅಂತ ಹೇಳಿದ್ದಾರೆ. ಸೊ ಅದಿನ್ನೂ ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆಪ್ಪ ಅಂದ್ರೆ ಇದ್ರ ಏನ್ ಎಕ್ಸೆಸರೀಸ್ ಅಂತ ಏನೂ ಕೊಡಲ್ಲ, ರಿಮೈನಿಂಗ್ ಎಲ್ಲ ನೀವು ಹಾಕ್ಕೊಳ್ಬೇಕಾಗತ್ತೆ. ಈವನ್ ಫಾರ್ ಎಂಜಿನ್ ಗಾರ್ಡು, ಆಮೇಲೆ ಫ್ಯೂಲ್ ಟ್ಯಾಂಕ್ ಕವರು, ನೆಕ್ಸ್ಟ್ ಬ್ಯಾಕ್ರೆಸ್, ಇದನ್ನೆಲ್ಲ ನೀವೇ ಹಾಕ್ಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು 1 year ರಿವ್ಯೂ ಮತ್ತೆ ಪರ್ಫಾರ್ಮೆನ್ಸ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಫ್ರೆಂಡ್, ಟೇಕ್ ಕೇರ್, ಬೈ.